ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಗುರು ಚಾಂಡಾಲ ದೋಷ ಅಥವಾ ಗುರು ಚಾಂಡಾಲ ಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಬೇಸಿಕ್ ಆಗಿ ಗುರು ಚಾಂಡಾಲ ದೋಷ ಅಂದ್ರೆ ಏನು, ಗುರು ಚಾಂಡಾಲ ಯೋಗ ಅಂದ್ರೆ ಏನು, ಈ ಜಾತಕದಲ್ಲಿದ್ರೆ ಏನೆಲ್ಲ ಒಂದು ಫಲ ಕೊಡುತ್ತಂತ ವಿಡಿಯೋದಲ್ಲಿ ಡೀಪ್ ಆಗಿ ತಿಳ್ಕೊತ ಹೋಗೋಣ. ಸಾಮಾನ್ಯವಾಗಿ ಗುರು ಚಾಂಡಾಲ ಯೋಗ ಅಂತ ಹೇಳಿದ್ರೆ ಗುರು ಮತ್ತು ರಾಹು ಯುತಿ. ಗುರು ಮತ್ತು ರಾಹು ಯುತಿ ಇದ್ರದು ಗುರು ಚಾಂಡಾಲ ಯೋಗ ಅಂತ ಕರೀತಾರೆ. ಗುರು ಮತ್ತು ರಾಹು ಯುತಿ ಇದ್ರೆ ಈ ಗುರು ಮತ್ತು ರಾಹು ಜೊತೆಗಿರ್ಬೇಕು. ಕುಂಡಲಿಯ 12 ಮನೆಗಳಲ್ಲಿ ಯಾವ ಮನೆಯಲ್ಲಿ ಬೇಕಾದ್ರೂ ಇರ್ಬೋದು. ಬಟ್ ಗುರು ರಾಹು ಒಟ್ಟಿಗಿದ್ರೆ ಗುರು ಚಾಂಡಾಲ ದೋಷ ಆಗುತ್ತೆ. ಈ ದೋಷ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಜ್ಞಾನ, ಧರ್ಮ ವಿವೇಚನೆ ಮತ್ತೆ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಕ್ಷಮತೆ ಎಲ್ಲ ಸ್ವಲ್ಪ ಕಮ್ಮಿ ಇರ್ತದೆ. ಜ್ಞಾನದಲ್ಲಿ ಕೂಡ ಗೊಂದಲ ಇರ್ತದೆ ಅವರಿಗೆ. ಮತ್ತೆ ತಮ್ಮ ಧರ್ಮದ ವಿವೇಚನೆ ಬಗ್ಗೆ ತುಂಬಾ ಒಂದು ಗೊಂದಲ ಇರ್ತದೆ ಅವರಿಗೆ. ಧರ್ಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಗುರು ಮತ್ತೆ ರಾಹು ಇದ್ರೆ. ಮತ್ತೆ ನಿರ್ಧಾರದ ಮೇಲೆ ಕೂಡ ಇದು ಪರಿಣಾಮ ಬೀರ್ತದೆ. ತಾವು ತೆಗೆದುಕೊಳ್ಳುವಂತ ನಿರ್ಧಾರದ ಮೇಲೆ ಕೂಡ ಈ ಗುರು ರಾಹು ಯುತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಮತ್ತೆ ಗುರು ಚಾಂಡಾಲ ಯೋಗ ಇದ್ರೆ ವ್ಯಕ್ತಿ ತಪ್ಪು ಸಲಹೆ ಅಥವಾ ತಪ್ಪು ಸಾಹಸಕ್ಕೆ ಒಳಗಾಗ್ಬೋದು. ಜಾತಕದಲ್ಲಿ ಗುರು ಮತ್ತೆ ರಾಹು ಯುತಿ ಇದ್ರೆ ಅಂದ್ರೆ ಗುರು ಚಾಂಡಾಲ ಯೋಗ ಇದ್ರೆ ತಪ್ಪು ಸಲಹೆ ಮತ್ತೆ ತಪ್ಪು ಸಾಹಸಕ್ಕೆ ಕೂಡ ಬೇಗ ಬಲಿಯಾಗಬಹುದು. ಮತ್ತೆ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳಿಂದ ಇವರು ವಿಮುಖ ಆಗುವಂತ ಚಾನ್ಸ್ ಇರ್ತದೆ. ಗುರು ಮತ್ತು ರಾಹು ಯುತಿ ಇದ್ರೆ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳಿಂದ ವಿಮುಖ ಆಗುವಂತ ಚಾನ್ಸ್ ಕೂಡ ತುಂಬಾ ಇರ್ತದೆ ಇವರಿಗೆ. ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳಿಂದ ವಿಮುಖ ಆಗುವಂತ ಚಾನ್ಸ್ ಕೂಡ ಇರ್ತದೆ. ಮತ್ತೆ ವೃತ್ತಿ ಮತ್ತೆ ಶಿಕ್ಷಣದಲ್ಲಿ ಕೂಡ ತಡೆಯಾಗುವಂತ ಚಾನ್ಸ್ ಇರ್ತದೆ ಇವರಿಗೆ ಜಾಬ್ ಅಥವಾ ಕೆರಿಯರ್ ಲೈಫ್ ಮತ್ತೆ ಎಜುಕೇಶನ್ ಇದರಲ್ಲಿ ಕೂಡ ಇವರಿಗೆ ಸ್ಟಕ್ ಆಗುವಂತ ತಡೆ ಆಗುವಂತ ಚಾನ್ಸ್ ಕೂಡ ಇರ್ತದೆ ಗುರು ಚಾಂಡಾಲ ಯೋಗ ಇದ್ರೆ ಜಾತಕದಲ್ಲಿ. ಈ ತರ ಗುರು ಚಾಂಡಾಲ ಯೋಗ ನಿಮಗೆ ತುಂಬಾ ಒಂದು ವ್ಯತಿರಿಕ್ತವಾದಂತ ಒಂದು ಫಲ ಕೊಡ್ತದೆ. ಮತ್ತೆ ಗುರು ಮತ್ತು ಚಾಂಡಾಲ ಯೋಗ ಇದ್ರೆ ಇವರಿಗೆ ಗೊಂದಲ ಜಾಸ್ತಿ ಇರ್ತದೆ. ಧರ್ಮ ಮತ್ತು ಸಾಮಾಜಿಕ ಜೀವನದಲ್ಲಿ ತುಂಬಾ ಗೊಂದಲ ಇರ್ತದೆ ಅವರಿಗೆ. ಒಂದ್ಸಾರಿ ಇವರು ತುಂಬಾ ಧಾರ್ಮಿಕರಾಗಿರ್ತಾರೆ, ಒಂದ್ಸಲ ಇವರು ತುಂಬಾ ಒಂದು ಆಧುನಿಕವಾಗಿರ್ತಾರೆ. ಅಂದ್ರೆ ತುಂಬಾ ಒಂದು ಧಾರ್ಮಿಕ ವಿಷಯದಲ್ಲಿ ತುಂಬಾ ಒಂದು ಗೊಂದಲವಾಗಿರ್ತಾರೆ ಅವರು ಗುರು ಚಾಂಡಾಲ ಯೋಗ ಇದ್ರೆ. ಯಾಕಂದ್ರೆ ಇಲ್ಲಿ ಸಾಮಾನ್ಯವಾಗಿ ಗುರು ಚಾಂಡಾಲ ಯೋಗ ಇದ್ರೆ ಇಲ್ಲಿ ಗುರುವಿನ ಶಕ್ತಿ ವೀಕ್ ಆಗುತ್ತೆ. ಗುರು ತುಂಬಾ ವೀಕ್ ಆಗ್ತಾನೆ ಗುರು ಚಾಂಡಾಲ ಯೋಗ ಇದ್ರೆ. ಈ ತರ ಗುರು ಚಾಂಡಾಲ ಯೋಗ ನಿಮ್ಗೆ ಈ ತರ ಒಂದು ನೆಗೆಟಿವ್ ಫಲವನ್ನ ಕೊಡ್ತದೆ ಅಂತ ಹೇಳ್ಬೋದು. ಮತ್ತೆ ವೃತ್ತಿ ಎಜುಕೇಶನ್ ಅಲ್ಲಿ ಕೂಡ ತಡೆ ಆಗುತ್ತೆ. ಪ್ರತಿಷ್ಠೆ ಮತ್ತು ಸಂಪತ್ತಿನ ವಿಷಯದಲ್ಲಿ ಕೂಡ ಇದು ಸ್ವಲ್ಪ ನೆಗೆಟಿವ್ ಪರಿಣಾಮ ಕೊಡ್ತದೆ. ಮತ್ತೆ ಈ ಯೋಗ ಏನಾದ್ರು 1, 4, 5, 9, 10ನೇ ಮನೆಯಲ್ಲಿದ್ರೆ, ಉದಾಹರಣೆಗೆ ಗುರು ಚಾಂಡಾಲ ಯೋಗ 1ನೇ ಮನೆಯಲ್ಲಿದ್ರೆ, 4ನೇ ಮನೆಯಲ್ಲಿದ್ರೆ, 5ನೇ ಮನೆಯಲ್ಲಿದ್ರೆ, 9ನೇ ಮನೆಯಲ್ಲಿದ್ರೆ, 10ನೇ ಮನೆಯಲ್ಲಿದ್ರೆ ಇದು ಇನ್ನು ಜಾಸ್ತಿ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡುತ್ತದೆ ಗುರು ಚಾಂಡಾಲ ಯೋಗ. ಇದು ಗುರು ಚಾಂಡಾಲ ಯೋಗದ ಒಂದು ಲಕ್ಷಣಗಳು. ನಿಮ್ಗೆ ಈ ತರ ಗುರು ಚಾಂಡಾಲ ಯೋಗ ಇದ್ರೆ ನೀವು ಸರಿಯಾಗಿ ಪರಿಹಾರ ಮಾಡ್ಕೋಬೇಕಾಗ್ತದೆ. ರಾಹುವಿನ ಪರಿಹಾರವನ್ನ ಸರಿಯಾಗಿ ಮಾಡ್ಕೋಬೇಕು. ನಿಮ್ಗೆ ಏನಾದ್ರು ಜಾತಕ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನಮ್ಮೊಂದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕ ಡೀಟೇಲ್ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.